ಐನ್ಸ್ಟೈನು 5-6 ವರ್ಷ ಇರ್ಬೇಕಾದ್ರೆ ಮೈ ಹುಷಾರು ತಪ್ಪುತ್ತೆ. ಈ ಹುಡುಗನಿಗೆ ಮೈ ಹುಷಾರಿಲ್ಲ, ಇವನ ಸಮಯಕ್ಕೆ ಸರಿ ಕಳಿಬೇಕಲ್ಲ ಅಂತ ಅವರಪ್ಪ ಅವನ ಕೈಯಲ್ಲಿ ಒಂದು ಕಾಂಪಸ್ ಕೊಟ್ಬಿಡ್ತಾರೆ. ಐನ್ಸ್ಟೈನ್ಗೆ ಈ ಕಾಂಪಸ್ ನೋಡ್ತಾನೆ, ಈ ಕಡೆ ಇಟ್ಟರು ಅದು ನಾರ್ತ್ ತೋರಿಸುತ್ತೆ, ಈ ಕಡೆ ಇಟ್ಟರು ನಾರ್ತ್ ತೋರಿಸುತ್ತೆ, ಈ ಕಡೆ ಇಟ್ಟರು ನಾರ್ತ್ ತೋರಿಸುತ್ತೆ. ಅವನಿಗೆ 5 ವರ್ಷದ ಹುಡುಗನಿಗೆ ವಾಟ್ ಇಸ್ ದಿಸ್ ಕಾಂಪಾಸ್, ಎಲ್ಲ ಕಡೆ ನಾರ್ತೇ ತೋರಿಸುತ್ತಲ್ಲ ಇದು, ನಮ್ಮನ್ನೆಲ್ಲ ದಾಟಿ ರಹಸ್ಯವಾದ ಶಕ್ತಿಗಳೆಲ್ಲೋ ಇದೆ ಪ್ರಕೃತಿಯಲ್ಲಿ ಅಂತ ಒಂದು ಸೆಳೆತ ಶುರುವಾಗುತ್ತೆ. ಆ 5-6 ವರ್ಷದಲ್ಲಿ ಶುರುವಾದಂಥ ಸೆಳೆತ ಸೈನ್ಸ್ ಕಡೆ ಐನ್ಸ್ಟೈನ್ ಹೋಗಿ ಕೊನೆಗೆ ಗ್ರಾವಿಟಿ, ಸ್ಪೇಸ್ ಟೈಮ್, ಥಿಯರಿ ಆಫ್ ರಿಲೇಟಿವಿಟಿ ಅಂತ ಒಂದು ಅದ್ಭುತವಾದ ಕಥೆಯಾಗಿ ಮುಗಿಯುತ್ತೆ. ಆ ಥರ ಶುರುವಾಗಿರುತ್ತೆ ಸರ್ ಇವರೆಲ್ಲರ ಕಥೆಗಳು. ಪ್ರತಿಯೊಬ್ಬರದು ಒಂದು ಸಣ್ಣ ವಯಸ್ಸಲ್ಲಿ, ಒಂದು 6-10 ವರ್ಷದ ಸಮಯದಲ್ಲಿ ಯಾವುದೋ ಒಂದು ಸೆಳೆತ, ಅದು ಬರವಣಿಗೆ ಕಡೆಗೆ ಅಥವಾ ಮನರಂಜನೆ ಕಡೆಗೆ ಅಥವಾ ಸಮಾಜ ಸೇವೆಯ ಕಡೆಗೆ ಅಥವಾ ಕ್ರೀಡೆಯ ಕಡೆಗೆ ಒಂದು ಸಣ್ಣ ಸೆಳೆತ ಶುರುವಾಗುತ್ತೆ. ಆ ಷರತ್ತಲ್ಲಿ ಇವರೇನೋ ಒಂದು ಪ್ರಯತ್ನ ಪಡ್ತಾರೆ, ಆ ಮೊದಲನೇ ಚಪ್ಪಾಳೆ ಅವ್ರಿಗೆ ಸಿಗುತ್ತೆ. ಯಾರೋ ಬೆನ್ನು ತಡ್ತಾರೆ, ಸವಾಶ್ ಅಂತಾರೆ, ಓ ಇದು ನನ್ನ ಕ್ಷೇತ್ರ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಅಲ್ಲಿ ಏನೋ ಟ್ರೈ ಮಾಡ್ತಾರೆ. ಕೆಲವು ವಿಷಯಗಳು ವರ್ಕ್ ಆಗುತ್ತೆ, ಕೆಲವುದು ಫ್ಲಾಪ್ ಆಗುತ್ತೆ. ಈ ವರ್ಕ್ ಆಗುವಂಥ ವಿಷಯಗಳನ್ನು ಮಾಡ್ತಾ ಹೋಗ್ತಾರೆ. ಏನೇನು ವರ್ಕ್ ಆಗ್ತಿಲ್ವೋ, ಏನೇನು ಫೇಲ್ ಆಗ್ತಿದೆಯೋ ಅದನ್ನು ಡಿಲೀಟ್ ಮಾಡ್ತಾರೆ ಅಥವಾ ಕರೆಕ್ಟ್ ಮಾಡ್ತಾರೆ. ಮುಂದೆ ಹೋಗಿ 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 ಈ ಥರ ಶಾಸಕರ, ಸಾಧಕರ ಪ್ರಶಸ್ತಿಗೆ ಸನ್ಮಾನಿತರಾಗ್ತಾರೆ. ಅಂಥ ವಂಡರ್ಫುಲ್ ಸ್ಟೋರಿ ಆಗುತ್ತೆ ಇವರು. ಇವರ ಕಥೆಗಳು ಪ್ರತಿಯೊಬ್ಬರದು, ಇಲ್ಲಿದಾರಲ್ಲ 81 ಜನ, ಇವರ ಕಥೆಗಳು, ಇವರ ನೋವುಗಳು, ಅವರು ಒಬ್ಬರನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲ್ಲ ರೀ. ಇಟ್ಸ್ ಅ ಪರ್ಸನಲ್ ಬ್ಯಾಟಲ್. ಅವರ ಹೆಂಡತಿ ಹತ್ರ, ಫ್ಯಾಮಿಲಿ ಹತ್ರ ಶೇರ್ ಮಾಡ್ಕೊಂಡಿರ್ಬೋದು ಕೆಲವು ವಿಷಯಗಳನ್ನ, ಬಟ್ ಅವರ ವೈಯಕ್ತಿಕ ಯುದ್ಧ ಇದೆಯಲ್ಲ, ಪರ್ಸನಲ್ ಬ್ಯಾಟಲ್ ಪ್ರತಿಯೊಬ್ಬರದು ಸರ್. ಆ ವೈಯಕ್ತಿಕ ಯುದ್ಧಗಳು ಮೈಂಡಲ್ಲಿ ಇದೇನಾಗುತ್ತೆ ಅಂದರೆ, ಲೈಫ್ ಏನು ಮಾಡುತ್ತೆ ಅಂದರೆ, ನಾನು ಶ್ರೀಮಂತ ಆಗಬೇಕು ಅಂದ ತಕ್ಷಣ ಲೈಫ್ ಓಕೆ 2 ಕೋಟಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಬಂದು ಬೀಳಲ್ಲ. ನೀವು ಕೇಳೋದನ್ನು ಜೀವನ ಕೊಡಲ್ಲ. ಆದರೆ ಜೀವನ ಏನು ಮಾಡುತ್ತೆ ಅಂದರೆ, ನಿಮಗೆ 4 ಆಪ್ಷನ್ ಕೊಡುತ್ತೆ, 4 ಆಯ್ಕೆಗಳನ್ನು ಕೊಡುತ್ತೆ. ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರೋ ಆ ಆಯ್ಕೆಗೆ ಒಂದು ಪರಿಣಾಮ ಇರುತ್ತೆ. ಆ ಪರಿಣಾಮ ಇನ್ನೂ 4 ಆಯ್ಕೆಗಳನ್ನು ಓಪನ್ ಮಾಡುತ್ತೆ. ದಾಟ್ಸ್ ಹೌ ಇಟ್ ಗೋಸ್. ಅದು ಓಪನ್ ಆಗಿ ಇವರ ಆಯ್ಕೆಗಳು ಸರಿಯಾಗಿ 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 ಕೊನೆಗೆ ಈ ಕುರ್ಚಿಯನ್ನು ಅವರು ಅಲಂಕರಿಸುತ್ತಾರೆ. ಸೊ ಸರ್, ಫೈನಲಿ ದಿಸ್ ಅವಾರ್ಡ್ ಈಸ್ ಅ ಟ್ರಿಬ್ಯೂಟ್ ಟು ದ ಕಲೆಕ್ಟಿವ್ ಡಿಸಿಷನ್ಸ್ ದೇ ಮೇಡ್. ಅವರು ಮಾಡಿರುವಂಥ ಪ್ರತಿಯೊಂದು ನಿರ್ಧಾರದ ಕಲೆಕ್ಟಿವ್ ಡಿಸಿಷನ್ನೇ ಈ ಸಾಧನೆ. ಹಾಗಾಗಿ ಸರ್, ನಿಮ್ಮ ನಿರ್ಧಾರಗಳು, ನೀವು ಮಾಡಿದಂಥ ಡಿಸಿಷನ್ಸ್ ಪ್ರತಿ ಹಂತದಲ್ಲೂ ಅದು ಬಂದು, ನಾನು ಎಕ್ಸಾಕ್ಟಾಗಿ ಹೇಳ್ತೀನಿ, ಇದ್ದಾರೆ ಸಾರಿದ್ದಾರೆ ಅಥವಾ ಸಾರಿದ್ದಾರೆ, ಅವರು ಪ್ರತಿ ವರ್ಷ ಏನು ಮಾಡಿದ್ರು ಅಂತ ಬ್ಲೂ ಪ್ರಿಂಟ್ ನಿಮಗೆ ಕೊಡ್ತೀನಿ ಸರ್. ಅವರು 2023 ಜನವರಿ 3ನೇ ತಾರೀಕು ಇದನ್ನು ಮಾಡಿದ್ರು ಸರ್, 4 ಇದನ್ನು ಮಾಡಿದ್ರು ಸರ್, 5 ಇದನ್ನು ಮಾಡಿದ್ರು ಸರ್ ಅಂತ ಬ್ಲೂ ಪ್ರಿಂಟ್ ಕೊಟ್ಟರೂ ಕೂಡ ಇನ್ನೊಬ್ಬರಿಂದ ಜೆರಾಕ್ಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇಟ್ಸ್ ಅ ಡಿಸಿಷನ್ ಎವ್ರಿ ಮಿನಿಟ್ ಸರ್. ಅದು ಎವ್ರಿ ಮಿನಿಟ್ ಒಬ್ಬ ಸಾಧಕ ತಗೊಳ್ಳುವಂಥ ನಿರ್ಧಾರಗಳು ಅವನ ಸಾಧನೆಗೆ ಕಾರಣ ಆಗುತ್ತೆ. ಒಂದು ಮೊಬೈಲ್ ಕಾಲ್ ಬಂದಾಗ ಈ ಕಾಲ್ನ ತಗೊಳ್ಳೋದಾ ಬೇಡವಾ, ಈ ಫಂಕ್ಷನ್ಗೆ ಕರೆದಾಗ ಈ ಫಂಕ್ಷನ್ಗೆ ಬರೋದಾ ಬೇಡವಾ, ಎಲ್ಲವೂ ನಿರ್ಧಾರಗಳು. ಆ ನಿರ್ಧಾರಗಳೆಲ್ಲ ಸೇರಿ ಕೊನೆಗೆ ಈ ಅದ್ಭುತವಾದ ಸಾಧನೆ ಆಗುತ್ತೆ. ಆ ಸಾಧನೆಗೆ ಕಾರಣಕರ್ತರಾದ ನೀವು, ನಿಮ್ಮ ಸಪೋರ್ಟ್ ಸಿಸ್ಟಮ್ಸ್, ಯಾರು ನಿಮ್ಮ ಸಹಾಯ ಮಾಡಿದ್ರು ಅವರೆಲ್ಲರಿಗೂ ನನ್ನ ನಮನಗಳು. ಈ ಸಾಧನೆ ಅನ್ನೋದು ಇಟ್ಸ್ ಅ ವೆರಿ ವೆರಿ ಅದೊಂದು ವ್ಯೂ ಪಾಯಿಂಟ್ ಸರ್, ಅದೊಂದು ವ್ಯೂ ಪಾಯಿಂಟು. ನನಗೆ 2 ಫ್ರೆಂಡ್ಸ್ ಇದ್ದಾರೆ. ಒಬ್ಬರು ಸೂಪರ್ ಸ್ಟಾರ್, ಇನ್ನೊಬ್ಬರು ಕಾರ್ಪೊರೇಟ್ ಹಾನ್ಚೋ. ಇಬ್ಬರಿಗೂ ಕಾಮನ್ ಏನಂದರೆ ಇಬ್ಬರಿಗೂ ಡೈವರ್ಸ್ ಆಗಿದೆ. ಈ ಕಾರ್ಪೊರೇಟ್ ಹಾನ್ಚೋ ಹೇಳ್ತಾರೆ, ಏನು ರಮೇಶ್ 100 ಕೋಟಿ ಒಡೆಯ ನಾನು, ಆದರೆ ಮನೆಗೆ ಬಂದರೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಒಂದು ನಾಯಿ ಮರಿ ಇಲ್ಲ, ವಾಟ್ ಇಸ್ ಇಸ್ ಲೈಫ್ ಅಂತ ಹೇಳ್ತಾರೆ. ಆದರೆ ಆ ಸ್ಟಾರ್ ಹೇಳ್ತಾರೆ, ಓಕೆ ಬಿಡ, ಅವ್ರಿಗೆ ಗೊತ್ತಾಗಿಲ್ಲ ನನ್ನ ವ್ಯಾಲ್ಯೂ ಏನು ಅಂತ. ಈಗಲೂ ನನ್ನ ಸಿನಿಮಾ ರಿಲೀಸ್ ಆದರೆ ಅಲ್ಲಿ ಚೆಲ್ಲೆ ಚಪ್ಪಾಳೆ ನೋಡ್ಬೇಕು, ಏನು ಕಟ್ಔಟ್ಗೆಲ್ಲ ಹಾಲು ಹಾಕ್ತಾರೆ ಗೊತ್ತಾ ಅಂತ. ಪ್ರಾಬ್ಲಮ್ ಒಂದೇ, ಇಬ್ಬರಿಗೂ ಡೈವರ್ಸ್ ಆಗಿದೆ, ಮನೆ ಮಕ್ಕಳಿಲ್ಲ. ಬಟ್ ಆ ವ್ಯೂ ಪಾಯಿಂಟ್ ಇದೆಯಲ್ಲ, ಒಬ್ಬರಿಗೆ ಹೆಂಡತಿ, ಮಕ್ಕಳು, ಮನೆ, ಫ್ಯಾಮಿಲಿ ಅಂದರೆ ಸಕ್ಸಸ್.
ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಯಶಸ್ಸು ಅಂತ ಒಂದು ಕಲ್ಪನೆ ಇರುತ್ತೆ. ಆ ನಿಮ್ಮ ಕಲ್ಪನೆಯ ಯಶಸ್ಸು ನಿಮಗೆ ಸಿಕ್ಕಲಿಲ್ಲ ಅಂದರೆ ನಿಮಗೆ ಬೇರೆ ಏನೇ ಯಶಸ್ಸು ಸಿಕ್ಕಿದ್ರು ಅದು ಯಶಸ್ಸು ಅಂತ ಅನಿಸೋದೇ ಇಲ್ಲ. ನಿಮ್ಮ ಹತ್ರ 100 ಕೋಟಿ ಇರ್ಬೋದು ಸರ್, ಬಟ್ ನಿಮ್ಮ ಮೈಂಡಲ್ಲಿ ನನಗೊಂದು ಒಳ್ಳೆ ಫ್ಯಾಮಿಲಿ ಬೇಕು ಅಂತ ಅದು ಯಶಸ್ಸು ಅಂತಿದ್ರೆ ಅದು ಸಿಗೋವರೆಗೂ ನಿಮಗೆ ನಿದ್ದೆ ಬರಲ್ಲ, ನಿಮ್ಮ ಮನಸ್ಸಾಕ್ಷಿ ಕಾಡುತ್ತೆ. ದಾಟ್ ಇಸ್ ದಿ ಪ್ರಾಬ್ಲಮ್. ಹಾಗಾಗಿ ನೀವು ನಿಮ್ಮ ಮಕ್ಕಳಿಗೆ ಇದು ಯಶಸ್ಸು ಅಂತ ಯಾವುದನ್ನ ತೋರಿಸ್ತೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನನಗೆ ಅದು ಸಿಕ್ಕಿದ್ದು, ನಾನು ಚಿಕ್ಕ ಹುಡುಗ 4ನೇ ಕ್ಲಾಸಲ್ಲಿ ಇದ್ದಾಗ ನಮ್ಮ ಅಪ್ಪನ ಹತ್ರ ಒಂದು ಸ್ಕೂಟರ್ ಇರೋದು. ಈಗ ಲ್ಯಾಂಬ್ರೆಟ್ ಹತ್ರ ಮ್ಯಾಕ್ ಅಂತ ಸ್ಕೂಟರ್ ಅದು. ನಮ್ಮಪ್ಪ ಅದನ್ನು ಭಾನುವಾರ ಬಂದರೆ ಪರ್ಫೆಕ್ಟಾಗಿ ಅದನ್ನು ವೈಪ್ ಮಾಡಿ ನೀಟಾಗಿ ಫಳ 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 ಅಂತ ಇಟ್ಕೊಂಡಿರೋರು. ನಾನು ಚಿಕ್ಕ ಹುಡುಗ, ಒಂದಿನ ಅಪ್ಪ ಏನು ಮಾಡಿದ್ರು, ಆ ಟವಲ್ನ ಬಿಸಾಕಿ, ಇವತ್ತು ನೀನು ಒರೆಸೋ ಸ್ಕೂಟರ್ನ ಅಂದರು. ಅಪ್ಪನ ಸ್ಕೂಟರ್ನ ಒರ್ಸೋಕ್ಕಂತ ಅವಕಾಶ ಮಗನ ಸಿಕ್ಬಿಟ್ರೆ ಅಪ್ಪನ ಇಂಪ್ರೆಸ್ ಮಾಡಬೇಕು ಅಂತ ನಾನು ಚೆನ್ನಾಗಿ ಒರೆಸ್ಬಿಟ್ಟು ಅಲ್ಲಿ ನಿಲ್ಲಿಸ್ದೆ. ಮತ್ತೆ ಆ ಬಟ್ಟೆನ ಒಗೆದು ಅದನ್ನು ಹಿಂಡಿ ಅದನ್ನಲ್ಲಿ ಡ್ರೈ ಮಾಡೋಕ್ಕಾಗಿದೆ. ಅಪ್ಪ ಬಂದರು, ಸಬಾಷ್, ಕೆಲಸ ಮಾಡಿದ್ರೆ ಈ ಥರ ಪರ್ಫೆಕ್ಟಾಗಿ ಮಾಡಬೇಕು ಅಂತ ಹೇಳೋದ್ರು. ಹಾಗಾಗಿ ನನ್ನ ಮನಸ್ಸಲ್ಲಿ ಸಕ್ಸಸ್ ಇಸ್ ಜಸ್ಟ್ ಅ ಜಾಬ್ ವೆಲ್ ಡನ್. ಒಂದು ಕೆಲಸವನ್ನು ನಿಮಗೆ ಕೊಟ್ಟರೆ ಆ ಕೆಲಸವನ್ನು ನೀವು ಸರಿಯಾಗಿ ಮಾಡಬೇಕಷ್ಟೇ. ಅದು ಸಣ್ಣ ಕೆಲಸ ದೊಡ್ಡ ಕೆಲಸ ಅಂತಲ್ಲ ಸರ್. ಯಾವುದೇ ಕೆಲಸ ಆದರೂ ಸರಿ, ಅದೆಷ್ಟೇ ಪುಟ್ಟ ಕೆಲಸ ಇರಲಿ. ಮನೇಲಿ ಅಡುಗೆ ಮಾಡಬೇಕಾ, ನಾನು ಹೆಂಡತಿ ಏನು ದೋಸೆ ಮಾಡ್ತಾಳೆ ಗೊತ್ತಾ ಅಂತ ಸಬಾಷ್ ಅಂತಾರಲ್ಲ, ಅಷ್ಟೇ ಸರ್. ಆ ಒಂದು ಪುಟ್ಟು ಕೆಲಸವನ್ನು ಪರ್ಫೆಕ್ಟಾಗಿ ಮಾಡೋದು, ಆ ಥರ ಒಂದು ಜಸ್ಟ್ ಅ ಜಾಬ್ ವೆಲ್ ಡನ್ ಅನ್ನೋದೇ ಸಕ್ಸಸ್ ಆಗುತ್ತೆ. ಇದೊಂದೇ ಅಲ್ಲ, ಈ ವೃತ್ತಿ ಸಕ್ಸಸ್ ಅಂತ ಒಂದಿದೆ, ಆರೋಗ್ಯ ಅಂತ ಇನ್ನೊಂದು ಸಕ್ಸಸ್ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇನ್ನೊಂದು ಸಕ್ಸಸ್ ಇದೆ, ಸಂಬಂಧಗಳು ಅಂತ ಇನ್ನೊಂದು ಸಕ್ಸಸ್ ಇದೆ. ಎಲ್ಲದಕ್ಕಿಂತ ನೆಮ್ಮದಿ ಅನ್ನೋ ಅದ್ಭುತವಾದಂಥ ಅಲ್ಟಿಮೇಟ್ ಸಕ್ಸಸ್ ಇದೆ. ಆ ಎಲ್ಲ ಸಕ್ಸಸ್ಗಳು ನಿಮ್ಮೆಲ್ರಿಗೂ ಸಿಕ್ಕಲಿ ಅನ್ನೋದೇ ನನ್ನ ಆಶಯ.